ನೀವು ನೋಡ್ತಾ ಇದ್ರ ಬಿಬಿಸಿ ನ್ಯೂಸ್. ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲನೇದಾಗಿ ಹೆಡ್ಲೈನ್. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯದ ಜೊತೆ ಚೆಲ್ಲಾಟ ಆರೋಪ. ವಿದ್ಯಾರ್ಥಿ ವೇತನ ಬಿಡುಗಡೆಗೆ ಆಗ್ರಹ. ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ. ಕುರಿ ತೊಳೆಯಲು ಹೋಗಿ ಕೆರೆಯಲ್ಲಿ ಮುಳುಗಿ ಇಬ್ಬರ ಸಾವು. ಜಾಬ್ಗಲ್ ಗ್ರಾಮದಲ್ಲಿ ಕರುಣಾಜನಕ ಕತೆ. ತಮ್ಮನನ್ನ ರಕ್ಷಿಸಲು ಹೋಗಿ ಪ್ರಾಣ ಬಿಟ್ಟ ಅಣ್ಣ. ಎರಡನೇ ದಿನ ತೀವ್ರ ಕಾರ್ಯಾಚರಣೆ. ನರಹಂತಕ ಒಂಟಿಕೋರೆ ಸೆರೆ. 6 ಕುಂಕಿ ಆನೆಗಳ ಸಾಥ್. ಮಂತ್ರಾಲಯದ ಬಳಿ ಭೀಕರ ಅಪಘಾತ. 6 ಜನರ ದುರ್ಮರಣ. ಹುಟ್ಟೂರಿಗೆ ಬಂದ ಮೃತದೇಹಗಳಿಗೆ ಸಾಮೂಹಿಕ ಅಂತ್ಯ ಸಂಸ್ಕಾರ. ಲೀಸ್ ಅವಧಿ ಮುಗಿದ್ರೂ ಜಾಗ ಖಾಲಿ ಮಾಡದ ಹಿನ್ನೆಲೆ 6 ವರ್ಷದ ಕಾನೂನು ಸಮರಕ್ಕೆ ಜಯ. ಪ್ರಜ್ವಲ್ ಪೆಟ್ರೋಲ್ ಬಂಕ್ ಜಪ್ತಿ. ಮಾಲೀಕರಿಗೆ ಬಂಕ್ ಹಸ್ತಾಂತರ. ಚನ್ನರಾಯಪಟ್ಟಣದಲ್ಲಿ ಕಳ್ಳರ ಹಾವಳಿ. ಸಿಸಿಟಿವಿಯಲ್ಲಿ ಸೆರೆಯಾಯಿತು ಬೈಕ್ ಕಳ್ಳತನದ ದೃಶ್ಯ. ಬಿಎಂ ರಸ್ತೆಯ ಲಕ್ಷ್ಮೀ ಬಡಾವಣೆಯಲ್ಲಿ ಸರಳಿ ಕಳ್ಳತನಕ್ಕೆ ಯತ್ನ. ವಾರ್ತೆಗಳ ವಿವರ. ಬಡ ಮತ್ತೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನ ನೀಡದೆ ಶೈಕ್ಷಣಿಕ ಭವಿಷ್ಯದ ಜೊತೆ ಚೆಲ್ಲಾಟವಾಡ್ತಾ ಇರತಕ್ಕಂತ ರಾಜ್ಯ ಸರ್ಕಾರದ ನಡೆಯನ್ನ ಖಂಡಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕರ್ನಾಟಕ ದಕ್ಷಿಣ ಪ್ರಾಂತ್ಯದ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಇವತ್ತು ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕರ್ನಾಟಕ ದಕ್ಷಿಣ ಪ್ರಾಂತ್ಯದ ರಾಜ್ಯ ಕಾರ್ಯದರ್ಶಿ ಗೋಪಿ ರಂಗಸ್ವಾಮಿ ಅವರು, ಸರ್ಕಾರವು ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ವಿದ್ಯಾರ್ಥಿ ವೇತನವನ್ನ ಎಸ್ಸಿ ವಿದ್ಯಾರ್ಥಿಗಳಿಗೆ ಅರ್ಧದಷ್ಟು ನೀಡ್ತಾ ಇದೆ, ಒಬಿಸಿ ವಿದ್ಯಾರ್ಥಿಗಳಿಗೆ ಅದನ್ನ ನೀಡ್ತಾ ಇಲ್ಲ. ಸರ್ಕಾರ ತಕ್ಷಣವೇ ವಿದ್ಯಾರ್ಥಿ ವೇತನವನ್ನ ಬಿಡುಗಡೆ ಮಾಡಬೇಕು. ಜೊತೆಗೆ UCMS ಹಾಗೂ SSP ಸ್ಕಾಲರ್ಶಿಪ್ ತಂತ್ರಾಂಶದಲ್ಲಿರ್ತಕ್ಕಂಥ ದೋಷಗಳನ್ನ ಕೂಡಲೇ ಬಗೆಹರಿಸಬೇಕು. ಬಡ ಮತ್ತೆ ಆರ್ಥಿಕವಾಗಿ ಹಿಂದುಳಿದಂತಹ ಮಕ್ಕಳಿಗೆ ವಿದ್ಯಾರ್ಥಿ ವೇತನವೇ ಶಿಕ್ಷಣ ಪಡೆಯೋದಕ್ಕೆ ಆಧಾರ. ಅಂತಹದ್ರಲ್ಲಿ ಸರ್ಕಾರ ವಿದ್ಯಾರ್ಥಿಗಳಿಗೆ ಈ ರೀತಿ ಮಾಡ್ತಾ ಇರತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ. ಕೂಡಲೇ ವಿದ್ಯಾರ್ಥಿಗಳಿಗೆ ಅವ್ರಿಗೇನ್ ತಲುಪಬೇಕೋ ವಿದ್ಯಾರ್ಥಿ ವೇತನವನ್ನ ಕೊಡಬೇಕು. ಇಲ್ಲ ಅಂತ ಅಂದ್ರೆ ವಿದ್ಯಾರ್ಥಿಗಳು ವಿಧಾನಸೌಧವನ್ನ ಮುತ್ತಿಗೆ ಹಾಕಿ ನಮ್ಮ ಹಕ್ಕನ್ನ ಕೇಳುವ ರೀತಿ ವ್ಯವಸ್ಥೆಯನ್ನ ತಳ್ಕಬೇಡಿ ಅಂತ ಹೇಳಿ ಎಚ್ಚರಿಕೆಯನ್ನ ನೀಡುತ್ತಾರೆ. ನಮಸ್ತೆ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಕರ್ನಾಟಕ ದಕ್ಷಿಣ ಪ್ರಾಂತದ ವತಿಯಿಂದ ಇಂದು ರಾಜ್ಯಾದ್ಯಂತ ಸ್ಕಾಲರ್ಶಿಪ್ಗಾಗಿ ವಿದ್ಯಾರ್ಥಿ ಪರಿಷತ್ ಹೋರಾಟವನ್ನು ಹಮ್ಮಿಕೊಂಡಿದೆ. ನಮ್ಮ ಬೇಡಿಕೆಗಳು ಬಂದುಬಿಟ್ಟು ವಿದ್ಯಾರ್ಥಿ ಪರಿಷತ್ತಿಂದ ಒಂದು ಸರ್ಕಾರ ಯಾವುದೇ ರೀತಿಯ ಸ್ಕಾಲರ್ಶಿಪ್ಗಳನ್ನು ಕೊಡ್ತಾ ಇರೋದಿಲ್ಲ. ಒಂದು ಸ್ಕಾಲರ್ಶಿಪ್ಪನ್ನು ಒಂದು SC ST ವಿದ್ಯಾರ್ಥಿಗಳಿಗೆ ಒಂದು ಅರ್ಧ ಮೊತ್ತವನ್ನು ಕೊಟ್ಟಿದ್ದಂತೆ ಒಂದು OBC ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಸ್ಕಾಲರ್ಶಿಪ್ಪನ್ನು ಸರ್ಕಾರ ಈಗಾಗಲೇ ಕೊಡ್ತಾ ಇರೋದಿಲ್ಲ. ಇದನ್ನು ತತ್ಕ್ಷಣವೇ ಸರ್ಕಾರ ಸ್ಕಾಲರ್ಶಿಪ್ಪನ್ನು ಬಿಡುಗಡೆ ಮಾಡಬೇಕು. ಮತ್ತು UCMS ಅಲ್ಲಿ ತಂತ್ರಾಂಶಗಳು ಮತ್ತು ಸ್ಕಾಲರ್ಶಿಪ್ SSP ಒಂದು ಪೋರ್ಟಲಲ್ಲಿರುವಂಥ ಸಮಸ್ಯೆಗಳನ್ನು ತಕ್ಷಣವೇ ಸರ್ಕಾರ ಬದಲಾಯಿಸಬೇಕು ಅಂತಂದು ಕೇಳ್ಕೊಳ್ತೀವಿ. ಬಡ ಮತ್ತು ಗ್ರಾಮೀಣದ ಪ್ರತಿಭಾವಂತ ವಿದ್ಯಾರ್ಥಿಗಳು ಈ ಸ್ಕಾಲರ್ಶಿಪ್ಪನ್ನೇ ಒಂದು ಜೀವಾಳವಾಗಿ ನಂಬಿಕೊಂಡು ಒಂದು ತಮ್ಮ ಶಿಕ್ಷಣವನ್ನು ಬದುಕನ್ನು ಕಟ್ಕೊಳ್ತಿರುವಂಥ ಒಂದು ಪರಿಸ್ಥಿತಿಯನ್ನು ನಾವೆಲ್ಲ ನೋಡ್ಬೋದು. ಈ ಸರ್ಕಾರ ಸ್ಕಾಲರ್ಶಿಪ್ಪನ್ನು ಕೊಡದೇ ಇರೋದ್ರಿಂದ ಎಷ್ಟೋ ಜನ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗ್ತಿರೋದನ್ನು ಸಮಾಜ ಗಮನಿಸ್ತಾ ಇದೆ. ಹಾಗಾಗಿ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಒಂದು ಬಡ ವಿದ್ಯಾರ್ಥಿಗಳ ಒಂದು ವೇತನವನ್ನು ತಕ್ಷಣ ಬಿಡುಗಡೆ ಮಾಡಬೇಕು. ಇಂದಿನ ಸರ್ಕಾರ ಕೊಡ್ತಿರುವಂಥ ರೈತ ವಿದ್ಯಾರ್ಥಿ ನಿಧಿಯನ್ನು ಒಂದು ಕಂಟಿನ್ಯೂ ಮಾಡೋ ಮುಖಾಂತರ ಸರ್ಕಾರ ವಿದ್ಯಾರ್ಥಿಗಳ ಪರವಾಗಿ ನಿಲ್ಲಬೇಕು ಅಂತಂದು ವಿದ್ಯಾರ್ಥಿ ಪರಿಷತ್ತು ಇಂದು ರಾಜ್ಯಾದ್ಯಂತ ಹೋರಾಟವನ್ನು ಕೈಗೊಂಡಿದೆ. ನೀವು ತಕ್ಷಣಕ್ಕೆ ಒಂದು ವಿದ್ಯಾರ್ಥಿ ವೇತನವನ್ನು ಕೊಡದೇ ಹೋದಲ್ಲಿ ವಿದ್ಯಾರ್ಥಿ ಪರಿಷತ್ತು ವಿಧಾನಸೌಧವನ್ನು ಒಂದು ಮುತ್ತಿಗೆ ಹಾಕಿ, ಕಚೇರಿಗಳಲ್ಲಿ ಮುತ್ತಿಗೆ ಹಾಕಿ ಒಂದು ನಮ್ಮ ಹಕ್ಕನ್ನು ನಾವು ಕೇಳುವಂಥ ಒಂದು ಪರಿಸ್ಥಿತಿಯನ್ನು ತಂದುಕೊಳ್ಬೇಡಿ ಅಂತಂದು ಇಂದು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಸಂದೇಶವನ್ನು ವಿದ್ಯಾರ್ಥಿ ಪರಿಷತ್ ರವಾನೆಯನ್ನು ಮಾಡ್ತಾ ಇದೆ. ಹಾಗಾಗಿ ತಕ್ಷಣಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರಲ್ಲಿ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೀವಿ. ತಕ್ಷಣಕ್ಕೆ ವಿದ್ಯಾರ್ಥಿ ಪರಿಷತ್ನ ಮನವಿಯನ್ನು ಸ್ವೀಕಾರ ಮಾಡಿ ಒಂದು ವೇತನವನ್ನು ಬಿಡುಗಡೆ ಮಾಡಬೇಕು ಅಂತಂದು ವಿದ್ಯಾರ್ಥಿ ಪರಿಷತ್ತು ಮಾಧ್ಯಮದ ಮುಖಾಂತರ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದೆ. ಕುರಿ ತೊಳೆಯೋದಕ್ಕೆ ಕೆರೆಗೆ ತೆರಳಿದ್ದ ಇಬ್ಬರು ಬಾಲಕರು ಆಕಸ್ಮಿಕವಾಗಿ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿರ್ತಕ್ಕಂಥ ಹೃದಯ ವಿದ್ರಾವಕ ಘಟನೆ ಜಿಲ್ಲೆಯ ಜಾವ್ಗಲ್ ಗ್ರಾಮದಲ್ಲಿ ನಡೆದಿರ್ತಕ್ಕಂಥದ್ದು. ಮೃತರನ್ನ 15 ವರ್ಷದ ಇಮ್ರಾನ್ ಹಾಗೂ 13 ವರ್ಷದ ಯಾಸೀನ್ ಅಂತ ಗುರುತಿಸಲಾಗಿದೆ. ಇಮ್ರಾನ್ 10ನೇ ತರಗತಿಯಲ್ಲಿ ಓದ್ತಾ ಇದ್ರೆ, ಯಾಸೀನ್ 8ನೇ ತರಗತಿಯಲ್ಲಿ ವ್ಯಾಸಂಗವನ್ನ ಮಾಡ್ತಾ ಇದ್ರು. ಇಬ್ರು ಕೂಡ ಸ್ವಂತ ಸಹೋದರರು, ಗ್ರಾಮದ ನಿವಾಸಿಗಳಿಬ್ರು ಕೂಡ. ಬೇಸಿಗೆ ರಜೆ ಹಿನ್ನೆಲೆಯಲ್ಲಿ ಮನೆಯಲ್ಲಿದ್ದ ಈ ಇಬ್ರು ಬಾಲಕರು ಬುಧವಾರ ತಮ್ಮ ಕುರಿಗಳನ್ನ ತೊಳೆಯೋಕೆ ಅಂತ ಹೇಳಿ ಗ್ರಾಮದ ಸಮೀಪ ಇರ್ತಕ್ಕಂಥ ಜಾವ್ಗಲ್ನ ದೊಡ್ಡ ಕೆರೆಗೆ ತೆರಳಿದ್ದಾರೆ. ಈ ವೇಳೆ ಕೆರೆಯ ಏರಿಯ ಬಳಿ ಕುರಿಯನ್ನು ತೊಳೆಯುತ್ತಾ ಇದ್ದಾಗ ಓರ್ವ ಬಾಲಕ ಆಕಸ್ಮಿಕವಾಗಿ ಕಾರು ಜಾರಿ ಕೆರೆ ಅಂಗಳದ ಭಾಗಕ್ಕೆ ಬಿದ್ದು ಬಿಟ್ಟಿದ್ದಾನೆ. ಇನ್ನು ಆಳವಾದ ಭಾಗಕ್ಕೆ ಅವನೇನು ಬಿದ್ದು ಬಿಟ್ಟಿದ್ದಾನಲ್ಲ, ತಮ್ಮನನ್ನ ರಕ್ಷಣೆ ಮಾಡಕ್ಕೆ ಅಂತ ಅಣ್ಣ ಮುಂದಾಗಿದ್ದಾನೆ. ನೀರಿನ ಸೆಳೆತಕ್ಕೆ ಸಿಲುಕಿ ಆ ಸಂದರ್ಭದಲ್ಲಿ ಇಬ್ರು ಕೂಡ ಕೆರೆಯ ಆಳದಲ್ಲಿ
ಮುಳುಗಿರ್ತಕ್ಕಂಥದ್ದು. ಇನ್ನು ಪ್ರಾಥಮಿಕ ವರದಿಗಳು ಈ ಬಗ್ಗೆ ಒಂದಿಷ್ಟು ಸ್ಪಷ್ಟನೆಯನ್ನು ನೀಡ್ತಾ ಇದ್ದಾವೆ. ಇನ್ನು ವಿಷಯ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಧಾವಿಸಿದ ಸ್ಥಳೀಯರು, ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸುದೀರ್ಘ ಶೋಧ ಕಾರ್ಯಾಚರಣೆ ನಡೆಸಿದ್ದಾರೆ. ಅಂತಿಮವಾಗಿ ಇಬ್ಬರು ಬಾಲಕರ ಮೃತದೇಹವನ್ನ ಕೆರೆಯಿಂದ ಹೊರತೆಗೆಯಲಾಗಿದೆ. ಇನ್ನು ಮಕ್ಕಳನ್ನ ಕಳೆದುಕೊಂಡ ಪೋಷಕರ ಕ್ರಂದನ ಮುಗಿಲು ಮುಟ್ಟಿತ್ತು. ಅಣ್ಣ ತಮ್ಮ ಇಬ್ಬರು ಕೂಡ ಬಂಧಿಸಲಿ ಹೋಗ್ಬಿಟ್ರೆ ಹೆಂಗಾಗ್ಬೇಕ ಕುಟುಂಬಕ್ಕೆ. ಇನ್ನು ಗ್ರಾಮದಲ್ಲಿ ಶೋಕದ ಛಾಯೆ ಆವರಿಸಿದೆ. ಈ ಕುರಿತು ಜಾವಗಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದ್ದು ಪೊಲೀಸರು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಇನ್ನು ಬೇಸಿಗೆ ಸಮಯದಲ್ಲಿ ಕೆರೆ ನದಿಗಳ ಬಳಿಕ ಹೋಗಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ಪೋಷಕರುಗಳು ಕೂಡ ಈ ಬಗ್ಗೆ ಬಹಳ ಜಾಗೃತೆಯನ್ನು ವಹಿಸಬೇಕಾಗತ್ತೆ. ಬೇಲೂರು ತಾಲೂಕಿನ ಚಿಕ್ಕನಹಳ್ಳಿ ಗ್ರಾಮದ ಸುತ್ತಮುತ್ತ ನರಹಂತಕವಾಗಿ ವರ್ತಿಸ್ತಾ ಇದ್ದಂತಹ ಒಂಟಿಕೋರೆ ಕಾಡಾನೆಯನ್ನ ಸೆರೆ ಹಿಡಿಯೋದ್ರಲ್ಲಿ ಅರಣ್ಯ ಇಲಾಖೆ ಹಾಗೂ ಇಟಿಎಫ್ ಸಿಬ್ಬಂದಿಗಳು 2 ದಿನ ಕಾರ್ಯಾಚರಣೆಯನ್ನ ನಡೆಸಿ ಒಂಟಿಕೋರೆ ಸೆರೆ ಹಿಡಿಯೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಕಾರ್ಯಾಚರಣೆಯಲ್ಲಿ ಕುಮ್ಕಿ ಆನೆಗಳಾದ ಭೀಮ, ಶ್ರೀಕಂಠ, ಧನಂಜಯ, ಅಯ್ಯಪ್ಪ, ಶ್ರೀರಾಮ ಹಾಗೂ ಹರ್ಷ ಭಾಗವಹಿಸಿದ್ವು. ನೆನ್ನೆ ನಡೆದ ಕಾರ್ಯಾಚರಣೆ ಮುಂದುವರೆದ ಭಾಗವಾಗಿ ಇವತ್ತು ಬೆಳಗ್ಗೆಯಿಂದಲೇ ಸಿಬ್ಬಂದಿಗಳು ಪುಂಡಾನೆಯ ಚಲನವಲನಗಳನ್ನೆಲ್ಲನೂ ಕೂಡ ಪತ್ತೆ ಹಚ್ಚಿ ಟ್ರ್ಯಾಕ್ ಮಾಡಿದ್ರು. ಕಾಡಾನೆಗೆ ಅರವಳಿಕೆಯ ಚುಚ್ಚುಮದ್ದನ್ನ ನೀಡೋ ಸಿಬ್ಬಂದಿಗಳು ಕೂಡ ಕಾರ್ಯಪ್ರವೃತ್ತರಾಗಿ ಚುಚ್ಚುಮದ್ದನ್ನ ನೀಡಿದ್ರು. ಅಂತೆಯೇ ಕಾಡಾನೆ ಇವರ ಕೆಡ್ಡಾಕ್ಕೆ ಬಿದ್ದಿದೆ. ನೆನ್ನೆಯಷ್ಟೇ ಇನ್ನೇನು ಬಿದ್ದು ಕಾಲಿಗೆಲ್ಲ ಕಟ್ಟಿ ಇನ್ನೇನು ಸೆರೆ ಹಿಡಿಬೇಕು ಅನ್ನೋ ಅಷ್ಟರಲ್ಲಿ ಗ್ರೇಟ್ ಎಸ್ಕೇಪ್ ಆಗಿತ್ತು. ಇವತ್ತು ಬಟ್ ಸಕ್ಸಸ್ ಆಗಿದ್ದಾರೆ. ಸೆರೆ ಹಿಡಿಯೋ ಇದರಲ್ಲಿ ಸಕ್ಸಸ್ ಆಗಿದೆ. ಇನ್ನು ಕಾರ್ಯಾಚರಣೆಗೆ ಹೆಚ್ಚುವರಿ ಬಲ ನೀಡೋಕೆ ಸಾಕಾನೆಗಳಾದ ಸುಗ್ರೀವ ಮತ್ತೆ ಲಕ್ಷ್ಮಣನ ಬದಲಾಗಿ, ಯಾಕೆಂದ್ರೆ ಸುಗ್ರೀವ ಅವರ ಕಾವಾಡಿಗನ ಮೇಲೆ ದಾಳಿ ಮಾಡಿಬಿಟ್ಟಿದ್ದ, ಹಿಂಗಾಗಿ ಅವರ ಬದಲಾಗಿ ಶ್ರೀಕಂಠ ಮತ್ತೆ ಭೀಮನನ್ನ ಕರೆಸ್ಕೊಳ್ಳಲಾಗಿತ್ತು. ಈಗ ಅವರೆಲ್ಲರ ನೇತೃತ್ವದಲ್ಲಿ ಕಾರ್ಯಾಚರಣೆ ಯಶಸ್ವಿಯಾಗಿರ್ತಕ್ಕಂಥದ್ದು. ಮಂತ್ರಾಲಯದ ಯಾತ್ರೆಗೆ ತೆರಳಿದ್ದಾಗ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಬಲಿಯಾಗಿದ್ದವರ ಮೃತದೇಹಗಳನ್ನ ಸ್ವಗ್ರಾಮಕ್ಕೆ ತರಲಾಗಿದೆ. ಅಪಘಾತದ ವೇಳೆ ಬೇಲೂರು ತಾಲೂಕಿನ ಶೆಟ್ಟಿಗೆರೆ ಗ್ರಾಮದ ಒಂದೇ ಕುಟುಂಬದ 6 ಮಂದಿ ಬಲಿಯಾಗಿದ್ರು. ಇದೀಗ ಗಾಯಗೊಂಡಿದ್ದ ತೇಜಸ್ವಿನಿ ಅಂತಕ್ಕಂಥ ಮಹಿಳೆ ಕೂಡ ಈಗ ಮೃತಪಟ್ಟಿರ್ತಕ್ಕಂಥದ್ದು. ಈ ಮೂಲಕ ಸಾವಿನ ಸಂಖ್ಯೆ 7ಕ್ಕೆ ಏರಿಕೆಯಾಗಿದೆ. ಇನ್ನು ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ 16 ವರ್ಷದ ಬಾಲಕಿ ತೇಜಸ್ವಿನಿ ಇಂದು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿರ್ತಕ್ಕಂಥದ್ದು. ಇನ್ನು ತೇಜಸ್ವಿನಿ ಮೃತ ಲೋಲಾಕ್ಷಿ ಅವರ ಪುತ್ರಿ ಆಗಿದ್ರು. ಲೋಲಾಕ್ಷಿ ಸೇರಿದಂತೆ ಒಂದೇ ಕುಟುಂಬದ 6 ಮಂದಿ ಸತ್ತಿದ್ರು. ಇದೀಗ ಇನ್ನೊಂದು ಆಡ್ ಆ್ಯಂಡ್ ಟು ದಟ್ 7 ಜನ ಹೋಗ್ಬಿಟ್ಟಿದ್ದಾರೆ. ಎಲ್ಲ ಒಂದೇ ಕುಟುಂಬದವ್ರಿ. ಗುರುವಾರ ಮುಂಜಾನೆ ಕರ್ನೂಲ್ ಜಿಲ್ಲೆಯ ಸಮೀಪ ಭೀಕರ ಅಪಘಾತ ಸಾವನ್ನಪ್ಪಿದ್ರು ಅಲ್ಲಿ ಇವರೆಲ್ಲರೂ ಕೂಡ. ಇನ್ನು ಈ ದಾರುಣ ಘಟನೆ ಸ್ಥಳೀಯರಲ್ಲಿ ಹಾಗೂ ಗ್ರಾಮಸ್ಥರಲ್ಲಿ ಒಂಥರ ಸೂತಕದ ಛಾಯೆ ಆವರಿಸ್ಕೊಂಡ್ಬಿಟ್ಟಿತ್ತು. ಇನ್ನು ಗುರುವಾರ ಮಂತ್ರಾಲಯದ ಸರ್ಕಾರಿ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯ ನಂತರ 51 ವರ್ಷದ ಕುಮಾರ್, 27 ವರ್ಷದ ಸುನೀಲ್, 38 ವರ್ಷದ ಲೋಲಾಕ್ಷಿ, 25 ವರ್ಷದ ವೀಣಾ, 3 ವರ್ಷದ ಪುಟ್ಟ ಮಗು ನಿಶಿತಾ ಬೆಳ್ಳಿ ಅಂತ ಕರಿತಾ ಇದ್ರು ಅದನ್ನ, 61 ವರ್ಷದ ಜಯಮ್ಮ, 16 ವರ್ಷದ ತೇಜಸ್ವಿನಿ ಇವರೆಲ್ಲರೂ ಕೂಡ ಈಗ ಅವರ ಸ್ವಗ್ರಾಮಕ್ಕೆ ಮೃತದೇಹಗಳನ್ನ ತರಲಾಗಿತ್ತು. ಸ್ಥಳೀಯ ಶಾಸಕ ಹುಲ್ಲಳ್ಳಿ ಸುರೇಶ್ ಹಾಗೂ ಸಕಲೇಶ್ವರ ಉಪವಿಭಾಗಾಧಿಕಾರಿಗಳು ಎಲ್ಲರೂ ಕೂಡ CP ರೇವಣ್ಣ ಎಲ್ಲರೂ ಕೂಡ ಅಂತಿಮ ದರ್ಶನವನ್ನ ಪಡೆದು ಕುಟುಂಬಕ್ಕೆ ಸಾಂತ್ವನ ಹೇಳುವ ಪ್ರಯತ್ನವನ್ನ ಮಾಡಿದ್ರು. ಇನ್ನು ಮೃತದೇಹಗಳನ್ನ ಸಾಮೂಹಿಕವಾಗಿ ಅಂತ ಸಂಸ್ಕಾರ ಮಾಡಲಾಯಿತು. ಒಂದೇ ಗ್ರಾಮದಲ್ಲಿ ಎಷ್ಟು ಇದಲ್ವೇನ್ರಿ, ಒಂದೇ ಕುಟುಂಬದವರೆಲ್ಲರೂ ಅಂದಾಗ ಸಾಮೂಹಿಕವಾಗಿ ಎಲ್ಲರನ್ನೂ ಕೂಡ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ. ಈಗ ಪಟ್ಟಿರ್ತಕ್ಕಂಥದ್ದು ಇನ್ನು 10 ಜನ ಚಿಂತಾಜನಕವಾದ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು. ನಿನ್ನೆ ಬೆಳಗ್ಗೆ ತಮ್ಮ ಮೂಲಕ ನನಗೆ ಬಂದ ತಕ್ಷಣ ನಿರಂತರವಾಗಿ ಸಂಪರ್ಕದಲ್ಲಿದ್ದು ರಾತ್ರಿ 8 ಜನವನ್ನು 2 ಗಂಟೆ ಸಂದರ್ಭದಲ್ಲಿ ಇಲ್ಲಿಗೆ ಕರೆತರ್ತಕ್ಕಂಥ ಕೆಲಸ ಆಗಿ ಬೆಳಗ್ಗೆ 6 ಗಂಟೆಯಿಂದ 3 ಕುಟುಂಬಗಳ ಹೋಗಿ ಸಾಂತ್ವನವನ್ನು ಹೇಳಿ ಕುಟುಂಬಕ್ಕೆ ಆತ್ಮಸ್ಥೈರ್ಯವನ್ನು ತುಂಬಿ ಬಂದಿರತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಸರ್ಕಾರದ ಗಮನವನ್ನು ಸಹ ಸೆಳೆದಿರ್ತಕ್ಕಂಥದ್ದು. ಅವರ ಅಂತ್ಯ ಸಂಸ್ಕಾರಕ್ಕೆ ಇದು ಮಾಡ್ತಕ್ಕಂಥದ್ದು. ನಾನು ವೈಯಕ್ತಿಕವಾಗಿ ಪ್ರತಿ ಕುಟುಂಬಕ್ಕೂ ಸಹ ಅಂತ್ಯ ಸಂಸ್ಕಾರಕ್ಕೆ ನೋಡಿರ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಅಲ್ಲಿ ಏನು 10 ಜನ ಇದ್ದಾರೆ ಅವರನ್ನು ಕೂಡಲೇ ಅಲ್ಲಿಂದ ಆಂಬುಲೆನ್ಸಿನ ವ್ಯವಸ್ಥೆಯನ್ನು ಮಾಡಿ ಹಾಸನದ ಸರ್ಕಾರಿ ಹಾಸ್ಪಿಟ್ಲಿಗೆ ಕರೆತರ್ತಕ್ಕಂಥ ಕೆಲಸವನ್ನು ಸಹ ಮಾಡ್ತಾಯಿದ್ದೀವಿ. ಯಾರು ಇವತ್ತು ತುಂಬ ದುಃಖಿಸ್ವಸ್ಥರಾಗಿರ್ತಕ್ಕಂಥ ಕುಟುಂಬ ಇದೆ, ನಿಜವಾಗ್ಲೂ ಸಹ ಈ ಒಂದು ಕುಟುಂಬದಲ್ಲಿ 5 ಜನ 6 ಜನ ಇದು ನಿಜವಾಗ ಏನೋ ಒಂಥರ ತುಂಬ ದುರದೃಷ್ಟಕರವಾದಂಥ ಸಂಗತಿ. ಇಂಥದ್ದು ಆಗಬಾರ್ದು. ಆ ಕುಟುಂಬಕ್ಕೆ ಸಾಂತ್ವನವನ್ನು ಹೇಳ್ತಕ್ಕಂಥ, ಆ ಕುಟುಂಬಕ್ಕೆ ಆ ಭಗವಂತ ಧೈರ್ಯವನ್ನು ಸ್ಥೈರ್ಯವನ್ನು ಕೊಡ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭ ಹೇಳ್ತಾ ಆ ಕುಟುಂಬದವರಿಗೆ ನಾನು ಮನವರಿಕೆಯನ್ನು ಮಾಡಿದ್ದೀನಿ. ಅವ್ರಿಗೆ
ವಿಶೇಷವಾಗಿ ಏನಂತ ಅಂದರೆ ಎಲ್ಲ ವ್ಯವಸ್ಥೆಯನ್ನು ನಾನು ಮಾಡ್ತೀನಿ ಅಂತಕ್ಕಂಥದ್ದನ್ನು ಹೇಳಿ ಆ ಕುಟುಂಬದ ಜೊತೆ ನಾನು ಇದ್ದೀನಿ. ನಿನ್ನೆ ಬೆಳಗ್ಗೆಯಿಂದ ವಿಚಾರ ಮಾಧ್ಯಮ ಮಿತ್ರರ ಮುಖಾಂತರನೇ ನನಗೆ ಬಂತು. ಇಲ್ಲಿ ನಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳನ್ನ ಅಲ್ಲಿ ಕಳಿಸಿ ಅಲ್ಲಿಂದ ಅವ್ರನ್ನ ಕರೆತರ್ತಕ್ಕಂಥದ್ದು, ಇಲ್ಲಿ ಸ್ಥಳೀಯವಾಗಿ ಸಾರ್ವಜನಿಕರು ತುಂಬ ಸ್ಪಂದಿಸಿ ಅಲ್ಲಿ ಸಹ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈ ಅವ್ರನ್ನ ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನು ಸಹ ನಮ್ಮ ಮೇಲಿದೆ. ಅದನ್ನು ಸಹ ಜವಾಬ್ದಾರಿಯುತವಾಗಿ ಅದು ಮಾಡಿ ಅವ್ರನ್ನ ಉಳಿಸ್ತಕ್ಕಂಥದ್ದಾಗುತ್ತೆ. ಈಗ ತುಂಬ ಮೊನ್ನೆ ರಾತ್ರಿ ಆಗಿರ್ತಕ್ಕಂಥ ಇದಾಗಿರೋದ್ರಿಂದ ತುಂಬ ಸ್ಮೆಲ್ಗಳು ಬಂದು ಎಲ್ಲ ಇದಾಗಿದೆ. ಅಂತ್ಯ ಸಂಸ್ಕಾರಕ್ಕೆಲ್ಲ ವ್ಯವಸ್ಥೆ. ಬೇಲೂರು ಪಟ್ಟಣದ ಜೆಪಿ ನಗರದಲ್ಲಿರ್ತಕ್ಕಂಥ ಪ್ರಜ್ವಲ್ ಪೆಟ್ರೋಲ್ ಬಂಕ್ ಸಂಬಂಧಿತ ಜಮೀನು ವಿವಾದಕ್ಕೆ ಕೊನೆಗೂ ಕೂಡ ಬೇಲೂರಿನ 1ನೇ ಅಧಿಕ ಸಿವಿಲ್ ಜೆಎಂಎಫ್ಸಿ ನ್ಯಾಯಾಲಯದ ಮೂಲಕ ಅಂತಿಮ ಜಯ ಸಿಕ್ಕಿರ್ತಕ್ಕಂಥದ್ದು. ಮಾಲೀಕರಿಗೆ ದೀರ್ಘಕಾಲದ ಕಾನೂನು ಹೋರಾಟದ ಬಳಿಕ ಮೂಲ ಮಾಲೀಕರಿಗೆ ಜಾಗವನ್ನ ಅವರ ಸ್ವಾಧೀನಕ್ಕೆ ಒಪ್ಪಿಸಲಾಗಿದೆ. ಏನಿದು ಘಟನೆ ಅಂತ ಅಂದ್ರೆ, ಬೇಲೂರಿನ 1ನೇ ಅಧಿಕ ಸಿವಿಲ್ ಜಡ್ಜ್ ಮತ್ತೆ ಜೆಎಂಎಫ್ಸಿ ನ್ಯಾಯಾಲಯದ ಆದೇಶದಂತೆ ಮತ್ತೆ ಡಿಕ್ರಿಯ ದಿನಾಂಕ 31/10/2025 ದಾಖಲೆಯಂತೆ ಗುರುವಾರ ಮಹತ್ವದ ತೀರ್ಪನ್ನು ನೀಡಲಾಯಿತು. ನ್ಯಾಯಾಲಯದ ಅಮೀನುದಾರರು ಹಾಗೂ ಪೊಲೀಸರು ಹಾಗೂ ಜಾಗದ ಮಾಲೀಕರ ಪರ ವಕೀಲರ ಮುಖಾಂತರ ತಮ್ಮ ಸುಪರ್ದಿಗೆ ಜಾಗವನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಈ ವೇಳೆ ಮಾತನಾಡಿದ ವಕೀಲ MD ಗಿರಿಜಾಂಬ ತಮ್ಮ ಪರ ಕಕ್ಷಿದಾರರಾದ ಡಾಕ್ಟರ್ ಸುಂದರ್ ಅವರಿಗೆ ಸೇರಿದ ಸುಮಾರು 12,000 ಚದರ ಅಡಿ ವಿಸ್ತೀರ್ಣದ ಜಾಗವನ್ನ 1994-95 ಇಂಡಿಯನ್ ಆಯಿಲ್ ಕಂಪನಿಗೆ 25 ವರ್ಷಗಳ ಅವಧಿಗೆ ಲೀಸ್ ಮೂಲಕ ನೀಡಲಾಗಿತ್ತು. 2019 ಲೀಸ್ ಅವಧಿ ಮುಗಿದ ಬಳಿಕ ಕಾನೂನುಬದ್ಧವಾಗಿ ಲೀಸ್ ರದ್ದುಪಡಿಸಿ ನೋಟಿಸ್ ನೀಡಿದ್ರು ಕೂಡ ಸಂಬಂಧಿತ ಸಂಸ್ಥೆ ಆಗಲಿ ಅದನ್ನ ನಡೆಸ್ತಾ ಇರ್ತಕ್ಕಂಥ ಪ್ರಜ್ವಲ್ ಪೆಟ್ರೋಲ್ ಬಂಕ್ ಕೃಷ್ಣ ಅವರು ಜಾಗವನ್ನ ಖಾಲಿ ಮಾಡದೆ ಸಾಕಷ್ಟು ನೋಟಿಸ್ ನೀಡಿದ್ರು ಕೂಡ ಅದಕ್ಕೆ ಸಂಬಂಧಿಸಿದವರು ಜಾಗ ಖಾಲಿ ಮಾಡದೆ ಅಕ್ರಮವಾಗಿ ಸ್ವಾಧೀನವನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ರು. ಇದರಲ್ಲಿ ದಿವಂಗತ ಡಾಕ್ಟರ್ ಸುಂದರ್ ಅವರು ಹಾಗೂ ಅವರ ಪುತ್ರಿಯರಾದ ಶ್ರುತಿ ಮತ್ತೆ ಸ್ವಾತಿ ಅವರಿಗೆ ಜಾಗದ ಹಕ್ಕು ಇರೋದ್ರಿಂದ ಕೋರ್ಟ್ ಆದೇಶದಂತೆ ಪೆಟ್ರೋಲ್ ಬಂಕಿಗೆ ಸಂಬಂಧಿಸಿದ ಎಲ್ಲಾ ಸಾಮಗ್ರಿಗಳನ್ನ ಸ್ಥಳದಿಂದ ತೆರವುಗೊಳಿಸಿ ಜಾಗವನ್ನ ಖಾಲಿ ಮಾಡಲಾಗಿದೆ. 6 ವರ್ಷಗಳ ಕಾನೂನು ಹೋರಾಟದ ನಂತರ ನ್ಯಾಯ ದೊರಕಿದ್ದು ಕೋರ್ಟ್ ಆದೇಶದ ಮೂಲಕ ಡಿಗ್ರಿ ಹೋಲ್ಡರ್ಗಳಿಗೆ ಸ್ವಾಧೀನವನ್ನ ಹಸ್ತಾಂತರಿಸಲಾಗಿದೆ. ನೀವು ಆರ್ಡರ್ ಕೊಡ್ತೀನಿ, ವಾಟ್ಸಪ್ ಕಳಿಸಿ ಮಾತಾಡಿದ್ರೆ ಆಗಲ್ಲ. ತಗೊಳ್ಳಿ, ಕಾಫಿ ಇದೆ, A to Z ಇದರಲ್ಲಿ ಇದೆ, ಎಲ್ಲ ವಾಟ್ಸಪ್ ಕಳಿಸಿ ಇಟ್ಕೊಳ್ಳಿ, ಹಾಕಿಕೊಡ್ತು ಇಟ್ಕೊಳ್ಳಿ. ಎಷ್ಟು ಕೇಳಿದ್ರೆ ಆಗಲ್ಲ. ಕಾಣ್ತಾ ಇದೆಯಾ? ನಮಸ್ಕಾರ. ಇವತ್ತು ಕೋರ್ಟ್ ಆದೇಶದ ಮೇಲೆ 1ನೇ ಅಧಿಕ ಸಿವಿಲ್ ಜಡ್ಜ್ ಮತ್ತು JMFC ಬೇಲೂರು ನ್ಯಾಯಾಲಯದ ಆದೇಶದ ಮೇಲೆ ಜಾರಿ ಕೇಸ್ ನಂಬರ್ 14/2026 ನಮಗೆ ಹಿಂದೆ ನಾವು ಈ ಪೆಟ್ರೋಲ್ ಬಂಕ್ ವಿರುದ್ಧ ಒಂದು ಕೇಸ್ ಹಾಕಿದ್ವಿ. ನಾವು ಅಸಲು ದಾವಾ ನಂಬರ್ 304/2019 ಅಂತೇಳಿ. ಅದರಲ್ಲಿ ನಾವು ಮೂಲ ಮಾಲೀಕರು ಬಂದು ಡಾಕ್ಟರ್ ಸುಂದರ್ ಅಂತಂದೇಳಿ ಬೇಲೂರಿಗೆ ಜನತೆಗೆ ಭಾಳ ಚಿರಪರಿಚಿತರು. ಅವರ ಜಾಗವನ್ನು 12 ಸ್ಕ್ವೇರ್ ಫೀಟ್ ಜಾಗವನ್ನು ಅವರು ಇಂಡಿಯನ್ ಆಯಿಲ್ ಕಂಪನಿಗೆ 25 ವರ್ಷಕ್ಕೆ ಲೀಸ್ ಮಾಡಿಕೊಟ್ಟಿದ್ರು ರಿಜಿಸ್ಟರ್ ಮೂಲಕ. ಆ 25 ವರ್ಷ ಅವಧಿ ಮುಗಿದೋಯ್ತು. ಮುಗಿದ ಮೇಲೆ ಅವರ 2019 ಅದು ಲೀಸಿನ ಅವಧಿ ಮುಗಿದ ಮೇಲೆ ಕಾನೂನುಬದ್ಧವಾಗಿ ಅವರಿಗೆ ನಾವು ಟರ್ಮಿನೇಟ್ ಮಾಡಿ ನೋಟಿಸನ್ನು ಕೊಟ್ವಿ. ಆ ಟರ್ಮಿನೇಟ್ ಮಾಡಿದ ಮೇಲೂ ಕೂಡ ನಮಗೆ ನಮ್ಮ ಜಾಗವನ್ನು ಬಿಡಲಿಲ್ಲ. ಯಾಕೆಂತಂತಂದರೆ ಒನ್ಸ್ ನಾವು ಕಾನೂನುಬದ್ಧವಾಗಿ ಟರ್ಮಿನೇಟ್ ನೋಟಿಸನ್ನು ಇಶ್ಯೂ ಮಾಡಿದ ಮೇಲೆ ಅವರ ಪೊಸಿಷನ್ನು ಕಾನೂನು ಬಾಹಿರ ಅಂತ ಆಗುತ್ತೆ. ಅದಾದ ಮೇಲೆ ನಾವು ಅನಿವಾರ್ಯವಾಗಿ ಕೋರ್ಟಿಗೆ ಕೇಸನ್ನು ಹಾಕಿ ಕೋರ್ಟಲ್ಲಿ ಎಲ್ಲ ವಿವರವಾಗಿ ವಾದ ವಿವಾದವನ್ನು ನಡೆದು ಕೋರ್ಟ್ ಆದೇಶವನ್ನು ಮಾಡಿ ನಮಗೆ ಅವರಿಗೆ 2 ಮಂತ್ಸಲ್ಲಿ ನಮಗೆ ಸ್ವಾಧೀನವನ್ನು ಬಿಟ್ಕೊಡ್ಬೇಕು ಅಂತ ಹೇಳಿ ಆದೇಶವನ್ನು ಮಾಡಿದೆ. ಸುಂದರ್ ಅವರು ಈಗಿಲ್ಲ, ಅವರ ವಾರಸ್ದಾರಾಗಿ ಅವರ ಶ್ರೀಮತಿ ಅವರಿಬ್ಬರು ಕೃಷ್ಣಕುಮಾರ್ ಅಂತಂದೇಳಿ ಅವರ ಇಬ್ಬರು ಹೆಣ್ಮಕ್ಳು ಕೂಡ ಇದ್ದರು, ಚ್ಯುತಿ ಮತ್ತು ಸ್ವಾತಿ ಅಂತಂದೇಳಿ. ಆ ಪ್ರೊಸೀಡಿಂಗ್ಸ್ ನಡೆಯುವಾಗ ಕೃಷ್ಣಕುಮಾರಿ ಅವರು ಕೂಡ ಮರಣ ಹೊಂದಿದ್ದಾರೆ. ಈಗ ಅವರ ವಾರಸ್ದಾರರಾಗಿ ಶ್ರುತಿ ಮತ್ತು ಸ್ವಾತಿ ಅಂತಂದೇಳಿ ಇದ್ದಾರೆ. ಅವರು ಈ ಚನ್ನರಾಯಪಟ್ಟಣದ ವಿವಿಧೆಡೆ ಇತ್ತೀಚಿನ ದಿನಗಳಲ್ಲಿ ಕಳ್ಳತನ ಪ್ರಕರಣಗಳು ಮಿತಿ ಮೀರ್ತಾ ಇದ್ದಾವೆ. ಸಾರ್ವಜನಿಕರಲ್ಲಿ ಇದು ಸಹಜವಾಗಿ ಆತಂಕವನ್ನು ಮನೆ ಮಾಡುತ್ತೆ. ಇವತ್ತು ಬೆಳಿಗ್ಗೆ BM ರಸ್ತೆಗೆ ಹೊಂದಿಕೊಂಡಂತಿರತಕ್ಕಂಥ FL ಲಕ್ಷ್ಮಿ ಬಡಾವಣೆಯ ಜಿಯೋ ಪೆಟ್ರೋಲ್ ಬಂಕ್ ಮುಂಭಾಗದಲ್ಲಿ ಕಳ್ಳರು ತಮ್ಮ ಕೈ ಚಳಕವನ್ನು ತೋರಿರ್ತಕ್ಕಂಥದ್ದು.
ಮುಂಜಾನೆ ಸುಮಾರು 3:50 ವೇಳೆಗೆ ಕಾಂತರಾಜು ಎಂಬುವರ ಮನೆಯ ಮುಂಭಾಗ ನಿಲ್ಲಿಸಿದ್ದ 2 ದ್ವಿಚಕ್ರ ವಾಹನಗಳ ಪೈಕಿ ಒಂದು ಬೈಕ್ ಅನ್ನ ಕದೀಮರು ಕಳ್ಳತನವನ್ನ ಮಾಡಿರ್ತಕ್ಕಂಥದ್ದು. ಬಳಿಕ ಪಕ್ಕದ ಮನೆಯಲ್ಲೂ ಕೂಡ ಕಳ್ಳತನ ಮಾಡಕ್ಕೆ ಹೊಂಚಾಗ್ತಾ ಇದ್ದರಂತೆ. ವಾಹನ ಸದ್ದಿನಿಂದ ಎಚ್ಚೆತ್ತುಕೊಂಡ ಅವರು ಪಕ್ಕದ ಮನೆಯ ಮಾಲೀಕರು ತಕ್ಷಣವೇ ಮನೆಯ ಮುಂಭಾಗದ ಲೈಟ್ ಅನ್ನು ಆನ್ ಮಾಡಿದ್ದಾರೆ. ಮನೆಯವರು ಎಚ್ಚರಗೊಂಡ್ರು ಅಂತ ಗೊತ್ತಾಗಿದ್ದನ್ನು ಗಮನಿಸಿ ಕಳ್ಳರು ಗಾಬರಿಯಿಂದ ಅಲ್ಲಿಂದ ಪರಾರಿಯಾಗಲು ಯತ್ನಿಸಿದ್ದಾರೆ. ಇನ್ನು ಈ ತರಾತುರಿಯಲ್ಲಿ ಮನೆಯ ಹೊರಗಿದ್ದ ಪಾದರಕ್ಷೆಗಳನ್ನ ಎತ್ತಿಕೊಂಡು ಸ್ಥಳದಿಂದ ಪಲಾಯನವನ್ನ ಮಾಡಿದ್ದಾರೆ. ಈ ಇಡೀ ದೃಶ್ಯಾವಳಿಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗುತ್ತವೆ. ಬಡಾವಣೆಯಲ್ಲಿ ಪದೇ ಪದೇ ಕಳ್ಳತನ ನಡೀತಾ ಇದ್ರು ಕೂಡ ಪೊಲೀಸರು ಈ ಬಗ್ಗೆ ಹೆಚ್ಚು ಕ್ರಮ ತಗೊಳ್ತಾ ಇಲ್ಲ ಅಂತ ಸಾರ್ವಜನಿಕರು ಸಹಜವಾಗಿ ಒಂದು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಕೂಡಲೇ ಪೊಲೀಸರು ಅವ್ರು ಯಾರು ಆರೋಪಿಗಳಿದ್ದಾರೆ ಅವ್ರನ್ನ ಪತ್ತೆ ಹಚ್ಚಬೇಕು ಅಂತ ಆಗ್ರಹಿಸಿದ್ದಾರೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯದ ಜೊತೆ ಚೆಲ್ಲಾಟ ಆರೋಪ. ವಿದ್ಯಾರ್ಥಿ ವೇತನ ಬಿಡುಗಡೆಗೆ ಆಗ್ರಹ. ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ. ಕುರಿ ತೊಳೆಯಲು ಹೋಗಿ ಕೆರೆಯಲ್ಲಿ ಮುಳುಗಿ 2 ಸಾವು. ಜಾವಗಲ್ ಗ್ರಾಮದಲ್ಲಿ ಕರುಣಾಜನಕ ಕತೆ. ತಮ್ಮನನ್ನ ರಕ್ಷಿಸಲು ಹೋಗಿ ಪ್ರಾಣ ಬಿಟ್ಟ ಅಣ್ಣ. 2ನೇ ದಿನ ತೀವ್ರ ಕಾರ್ಯಾಚರಣೆ. ನರಹಂತಕ ಒಂಟಿಕೋರೆ ಸೆರೆ. 6 ಕುಂಕಿ ಆನೆಗಳ ಸಾಥ್. ಮಂತ್ರಾಲಯದ ಬಳಿ ಭೀಕರ ಅಪಘಾತ. 6 ಜನರ ದುರ್ಮರಣ. ಹುಟ್ಟೂರಿಗೆ ಬಂದ ಮೃತದೇಹಗಳಿಗೆ ಸಾಮೂಹಿಕ ಅಂತ್ಯ ಸಂಸ್ಕಾರ. ಲೀಸ್ ಅವಧಿ ಮುಗಿದ್ರೂ ಜಾಗ ಖಾಲಿ ಮಾಡದ ಹಿನ್ನೆಲೆ 6 ವರ್ಷದ ಕಾನೂನು ಸಮರಕ್ಕೆ ಜಯ. ಪ್ರಜ್ವಲ್ ಪೆಟ್ರೋಲ್ ಬಂಕ್ ಜಪ್ತಿ. ಮಾಲೀಕರಿಗೆ ಬಂಕ್ ಹಸ್ತಾಂತರ. ಚನ್ನರಾಯಪಟ್ಟಣದಲ್ಲಿ ಕಳ್ಳರ ಹಾವಳಿ. ಸಿಸಿಟಿವಿಯಲ್ಲಿ ಸೆರೆಯಾಯಿತು ಬೈಕ್ ಕಳ್ಳತನದ ದೃಶ್ಯ. ಬಿಎಂ ರಸ್ತೆಯ ಲಕ್ಷ್ಮೀ ಬಡಾವಣೆಯಲ್ಲಿ ಸರಳಿ ಕಳ್ಳತನಕ್ಕೆ ಯತ್ನ. ಇದಾಗಿತ್ತು ವಿಶೇಷ. ನಿರಂತರ ಸುದ್ದಿಗಾಗಿ ನೋಡುತ್ತಾರೆ ಬಿಬಿಸಿ ಟಿವಿ. ಸತ್ಯದ ಕಡೆ.